ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿ ಕೋಯನ್ನ ಮೊರೆ ಹೊಕ್ಕವರ ಕಾಯುವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ತರಿದು ಸಿರಿ ಪುರಂದರ ವಿಠಲ ಎನ್ನನು ಪೊರೆದು ದಾಸನ್ನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಮಾಡಿ ಕೋಯನ್ನ ಹೇ ಶ್ರೀನಿವಾಸ ವರಸುತ ಗಜಾನನ ಪಾಲಿಸು ಎನ್ನನು ಗಜಾನನ ಪಾರ್ವತಿ ವರಸುತ ಗಜಾನನ ಪಾಲಿಸು ಎನ್ನನು ಗಜಾನನ ಪಾರ್ವತಿ ವರಸುತ ಗಜಾನನ ಗಜಾನನ ಪಾಲಿಸು ಎನ್ನನು ಗಜಾನನ ಪಾರ್ವತಿ ವರಸುತ ಗಜಾನನ ಪಾಲಿಸು ಎನ್ನನು ಗಜಾನನ ಪಾಶಾಂಕುಶಧರ ಪಾಪ ವಿಮೋಚನ ಪಾಶಾಂಕುಶಧರ ಪಾಪ ವಿಮೋಚನ ಪಾಲಿಸೋ ಎನ್ನನು ಗಜಾನನ ಪಾಲಿಸೋ ಎನ್ನನು ಗಜಾನನ ಕೊಡು ಗಜಾನನ ನಿರುತ ಸುಖವ ಕೊಡು ಗಜಾನನ ನಿರುತ ಸುಖವ ಕೊಡು ಗಜಾನನ ನಿರುತ ಸುಖವ ಕೊಡು ಗಜಾನನ ಪಾರ್ವತಿ ಹರ ಹರ ಎಂದು ಗಣಗಳು ತುತಿಸಲು ಪೊರೆಯೆಂದಿಹೆವೆಂದು ಗಂಗೆಯು ನಮಿಸೆ ಸರಿಗಮ ಪದನಿ ಸ್ವರಗಳ ಸರಿಗಮ ಪದನಿ ಸ್ವರಗಳ ಪಾಡುತ್ತ ಸರಿ ಗಮ ಸರಿ ಹುಷಾರು ಎಲ್ಲ ಅವ್ರ ಪರವಾಗಿಲ್ಲ ಅವ್ರು ನೋಡಿ ಅಡ್ಡ ನಿಂತ್ಕೊಂಡ್ಬಿಟ್ಟವ್ರೆ ಅವ್ರ ಅಡ್ಡ ನಿಂತ್ಕೊಂಡ್ಬಿಟ್ಟವ್ರೆ ಅಲ್ಲಿ ಹಾಂ ಅಡ್ಡ ನಿಂತ್ಕೊಂಡ್ರೆ ಬರಲ್ಲ
ದಾಂಡೇಲಿ ಎಲ್ಲರಿಗೂ ಮಕ್ಕಳಿವರು ಈಗ ಇವರು ಭಗವದ್ಗೀತೆ ಶ್ಲೋಕಗಳನ್ನ ಪಠಣ ಮಾಡ್ತಾರೆ. ಸಂಸ್ಕೃತ ಶ್ಲೋಕಗಳನ್ನ ಸ್ವಲ್ಪ ಎಲ್ಲರೂ ಆಲಿಸಿ, ಆನಂತರ ನೀವು ಸಹ ಆಸಕ್ತಿ ಇರ್ತಕ್ಕಂಥವ್ರು ನಿಮ್ಮ ಮಕ್ಕಳನ್ನು ಸಹ ಕಲಿಸಿಕೊಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಓಂ ಪಾರ್ಥಾಯ ಪ್ರತಿಬೋಧಿತಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಂ ಪುರಾಣ ಮುನಿನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣಿ ಭಗವತಿ ಅಷ್ಟಾದಶಾಧ್ಯಾಯಿನಿ ಅಮ್ಮ ತ್ವಾಮನುಸಂದಧ್ವಾಮಿ ಭಗವದ್ಗೀತೆ ಭಗವದ್ವೇಷಿಣಿ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ತುಲ್ಯಾರವಿಂದಾಯ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಷ್ಣ ವೇದಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನ ವರ್ತಿನಿ. ಇನ್ನೊಂದು ಕಾರ್ಯಕ್ರಮದ ಬಗ್ಗೆ ಕೇಳ್ಬೇಕಲ್ವಾ, ಅದು ಸಂಕ್ಷಿಪ್ತವಾಗಿ ಒಂದು ಮಾತು ಹೇಳಿ, ಅದನ್ನ ನಾವು ಮಾಡ್ತೀವಿ. ಹಲೋ ಸರ್. ಶ್ರೀ ಸುರಭೆ ನಮಃ. ಸಂಕ್ರಾಂತಿ ಹಬ್ಬ ಎಷ್ಟು ವರ್ಷದಿಂದ ನಮಸ್ಕಾರ. ನಾಡಿನ ಎಲ್ಲಾ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಗೋಮಾತಾ ಫೌಂಡೇಶನ್ ಹಾಗೂ ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಪ್ರತಿ ವರ್ಷ ನಾವು ಸಂಕ್ರಾಂತಿ ಉತ್ಸವ ಹಾಗೂ ಶಿವರಾತ್ರಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರು ಎಲ್ಲ ಸೇರಿ ಒಟ್ಟಾಗಿ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಈಗ ನಮ್ಮ ಸಮಾಜದಲ್ಲಿ ಪ್ರತಿಯೊಬ್ಬರಿಂದನೂ ಪಾಲ್ಗೊಳ್ಳುವಿಕೆಯಿಂದ ನಾವು ಹಬ್ಬ ಮಾಡ್ತಾ ಇದೀವಿ. ಈ ಹಬ್ಬದಲ್ಲಿ ಒಬ್ಬರ ಕಾಣಿಕೆ ಇಲ್ಲ, ತುಂಬಾ ಜನರು ಇದರಲ್ಲಿ ಭಾಗಿಯಾಗಿರ್ತಾರೆ. ಈ ತರ ಗೋಶಾಲೆಯಿಂದ ಗೋವುಗಳನ್ನ ತಗೊಂಡ್ಬಂದು ಅದಕ್ಕೆ ಗೋ ಪೂಜೆ ಮಾಡಿ, ಆ ಗೋವಿನ ಮಹತ್ವ ಅಂದ್ರೆ ನಮ್ಮ ಗೋವನ್ನ ಯಾಕೆ ಉಳಿಸ್ಬೇಕು, ಅದರ ಮಹತ್ವ ಏನು, ಪ್ರಕೃತಿಯಲ್ಲಿ ಇದರ ಕೊಡುಗೆ ಏನು, ಅದನ್ನ ತಿಳಿಸುವಂತ ಪ್ರಯತ್ನ. ಮತ್ತೆ ಸಂಕ್ರಾಂತಿ ಹಬ್ಬ ಅಂದ್ರೆ ಒಂದು ಧಾನ್ಯಗಳ ಒಂದು ನಮಗೆ ಸಿರಿಯ ಕೊಡುವಂತ ಹಬ್ಬ. ಹಾಗಾಗಿ ಧಾನ್ಯಗಳ ಒಂದು ಸುಗ್ಗಿಯನ್ನ ಮಾಡ್ತಾ ಇದೀವಿ. ಮತ್ತೆ ಸನಾತನ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಇದು 3ನೇ ವರ್ಷದ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ನಿಮ್ಮ ಒಂದು ಫೌಂಡೇಶನ್ ಹುಟ್ಟಾಕಿ ಎಷ್ಟು ವರ್ಷಗಳಾಯಿತು? ಸರ್, ನಮ್ಮ ಫೌಂಡೇಶನ್ ಗೋಮಾತಾ ಫೌಂಡೇಶನ್ ಅಂತ, ಗೋಮಾತಾ ಫೌಂಡೇಶನ್ ಮತ್ತೆ ಸನಾತನ ಹಬ್ಬಗಳ ಆಚರಣಾ ಸಮಿತಿ, ಈ ಒಂದು ಸಂಸ್ಥೆಗಳ ವತಿಯಿಂದ ಒಂದು 3ನೇ ವರ್ಷದ ಆಚರಣೆ ಮಾಡ್ತಾ ಇದೀವಿ ಸಂಕ್ರಾಂತಿ ಹಬ್ಬದ. ಈ ಕಾರ್ಯದಲ್ಲಿ ಏನೇನು ಒಂದು ಮೊಟ್ಟೆ ಹೊಡಿತಾ ಇದ್ದೀರಾ, ಗೋ ಪೂಜೆ ಮಾಡ್ತಾ ಇದ್ದೀರಾ, ರಂಗೋಲಿ ಸ್ಪರ್ಧೆ ಇಟ್ಟಿದ್ದೀರಾ, ಇದು ಬಿಟ್ಟು ಬೇರೆ? ಸರ್, ಹೀಗೆ ನಮಗೆ ಯಾವ್ಯಾವ್ದನ್ನ ಅಳವಡಿಸ್ಕೋಬೇಕು ಅಂತ ಅನ್ನಿಸ್ತಾ ಇದೆಯೋ ಆ ತರನೆಲ್ಲ ಅಳವಡಿಸ್ಕೊತಾ ಇದೀವಿ. ಒಂದು ರಂಗೋಲಿ ಅಂದ್ರೆ, ಈಗ ಸಂಕ್ರಾಂತಿ ಅಂದ್ರೆ ಒಂಥರ ಸುಗ್ಗಿ, ಒಂಥರ ಕಣ್ಣಿಗೆ ಆನಂದ ಕೊಡೋದು ಅಂದ್ರೆ ರಂಗೋಲಿನ. ಹಾಗಾಗಿ ಒಂದು ರಂಗೋಲಿ ಸ್ಪರ್ಧೆ ಅನ್ನೋದು ಒಂದು ಇಟ್ಟಿದೀವಿ. ಮತ್ತೆ ಮಕ್ಕಳಿಗೆ ಅಂದ್ರೆ ಒಂದು ಆಟ, ಯಾವುದೋ ಒಂದು ಆಟ ಆಡಬೇಕು. ಈಗೆಲ್ಲ ಏನಾಗಿದೆ, ಪಾಶ್ಚಿಮಾತ್ಯ ಆಟಗಳು ಜನಪ್ರಿಯವಾಗಿದೆ. ನಮ್ಮ ಆಟಗಳನ್ನ ನಾವು ಮರಿತಾ ಇದೀವಿ, ಜಾನಪದ ಆಟಗಳನ್ನ ನಾವು ಮರಿತಾ ಇದೀವಿ. ಹಾಗಾಗಿ ಏನಾಗ್ತಾ ಇದೆ, ನಾವು ಮಡಿಕೆ ಹೊಡೆಯುವ ಒಂದು ಆಟ, ಒಂದು ಸಾಂಕೇತಿಕವಾಗಿ ಆಟ ಆಡಿಸ್ತಾ ಇದೀವಿ. ಮತ್ತೆ ಇದು ಕೃಷ್ಣ ಜನ್ಮಾಷ್ಟಮಿಗೂ ಮಾಡ್ತಾರೆ, ಸಂಕ್ರಾಂತಿ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಕೃಷ್ಣನಿಗೆ ಸಂಬಂಧಪಟ್ಟಿದಲ್ವಾ, ಮತ್ತೆ ಗೋವುಗಳು ಇದಾವೆ, ಇದನ್ನ ಯಾವ ರೀತಿ ಇದಕ್ಕೆ ಎಡುಕುನು, ಕೃಷ್ಣ ಜನ್ಮಾಷ್ಟಮಿ ಆಗ್ಲಿ ನಮ್ಮ ಸಂಕ್ರಾಂತಿಗೆ ಆಗ್ಲಿ
ಯಾವ ತರ ಕೊಂಡಿ ಹಾಕ್ತೀರಾ ಅಂತ? ಇಲ್ಲ, ಈಗ ಏನಾಗಿದೆ, ಮಕ್ಕಳು ಅಂದ್ರೆ ನಾವು ಕೃಷ್ಣನ ರೂಪ ನೋಡ್ತಾ ಇರ್ತೀವಿ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿನ ತುಂಬಾ ಚೆನ್ನಾಗಿ ಅದನ್ನ ಒಂದು ಆನಂದವಾಗಿ ಆಚರಿಸ್ತೀವಿ. ಈಗ ಮಕರ ಸಂಕ್ರಾಂತಿ ಏನಾಗಿದೆ, ಗೋ ಪೂಜೆ ವಿಶೇಷವಾಗಿರುತ್ತೆ. ಈಗ ನಮಗೆ ಮಳೆ ಬೆಳೆ ಇದು ಮುಖ್ಯವಾಗಿ ಜೀವನಕ್ಕೆ ಬೇಕಾಗಿರುವಂಥದ್ದು. ಈಗ ನಮ್ಮ ಭಾರತ ಅಂದ್ರೆ ಕೃಷಿ ಪ್ರಧಾನ ದೇಶ. ಕೃಷಿ ಪ್ರಧಾನ ದೇಶಕ್ಕೆ ಏನ್ ಬೇಕಾಗಿದೆ, ಗೋವು ಬೇಕಾಗಿದೆ. ಈಗ ಆಧುನಿಕ ಯುಗದಲ್ಲಿ ಟ್ರಾಕ್ಟರ್ಗಳು ಬಂದಿರ್ಬೋದು, ಆದ್ರೆ ತುಂಬಾ ವರ್ಷಗಳಿಂದ ಅಂದ್ರೆ ಸಾವಿರಾರು ವರ್ಷಗಳಿಂದ ನಾವು ವ್ಯವಸಾಯ ಮಾಡ್ಬೇಕು ಅಂದ್ರೆ ನಮಗೆ ಬೇಕಾಗಿರೋದು ಗೋವಂಶನೇ. ಹಾಗಾಗಿ ಅದು ನಮ್ಮ ಒಬ್ಬ ಮನೆ ಸದಸ್ಯರ ತರನೇ ನಾವು ನೋಡ್ತೀವಿ ಒಂದು ಗೋವನ್ನ. ಹಾಗಾಗಿ ಗೋವನ್ನ ಪೂಜೆ ಮಾಡ್ತೀವಿ. ನಮ್ಮ ಮನೆ ಸದಸ್ಯ, ನಮ್ಮ ಮನೆ ಹೆಣ್ಮಗು, ಆ ಲೆಕ್ಕದಲ್ಲಿ ನಾವು ಮನೆ ಹೆಣ್ಮಕ್ಳನ್ನ ಯಾವ ತರ ಕರೆದು ಅರ್ಶಿನ ಕುಂಕುಮ ಕೊಡ್ತೀವೋ ಆತರ ಒಂದು ಗೋವನ್ನು ಕೂಡ ನಾವು ಒಂದು ಮನೆ ಹೆಣ್ಮಗು ಅಂತ ನಾವು ಅದನ್ನ ಭಾವಿಸಿ ಅದಕ್ಕೆ ಒಂದು ಗೌರವ ಸಲ್ಲಿಸುವಂತ ಕಾರ್ಯಕ್ರಮನೇ ಗೋ ಪೂಜೆ. ಹಾಗಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಗೋ ಪೂಜೆ ವಿಶೇಷವಾಗಿ ಇರುತ್ತೆ. ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ಬೇಕಲ್ಲ. ಹಿಂದಕ್ಕೆ ಹೋಗೋ, ಹೇಳ್ಬಾರ್ದ. ಮುಂದೆ ಬನ್ರಿ, ಕಾಣಿಸುತ್ತಾ?
पुनराचमनं समर्पयामि अथ स्वामिनः उत्तरनीराजनामि ನಕ್ಷತ್ರಗಳು ಹೇಳ್ಕೊಂಬಿಡಿ ಎಲ್ಲಾರ್ಗೂ ಸಹಿತ ಎಲ್ಲಾರ್ನೂ ಸೇರಿಸಿ ಹೇಳ್ತೀವಿ ಅಸ್ಯ ಜಮಾನಸ್ಯ ನಾನಾ ಗೋತ್ರೋದ್ಭವಸ್ಯ ನಾನಾ ನಕ್ಷತ್ರೇಭ್ಯಃ ನಾನಾ ರಾಶೇಭ್ಯಃ ಜನ್ಮ ನಕ್ಷತ್ರ ಪ್ರಸಾದ ಜನ್ಮರಾಶಿ ನೋಡಿ ನೋಡಿ ಅವ್ರ ಗಡ್ಡ ಆಗುತ್ತೆ ನಾನಾ ನಕ್ಷತ್ರೇಭ್ಯಃ ನಾನಾ ರಾಶೇಭ್ಯಃ ಜನ್ಮ ನಕ್ಷತ್ರ ಪ್ರಸಾದ ಜನ್ಮರಾಶಿ ಪ್ರಸಾದ श्रीमन् आदित्यादे वर्षे वर्षे कर्तव्ये एतत् वर्ष प्रयुक्ते संक्रांति प्रयुक्ते श्री गो महालक्ष्मी देवता यावच्छक्ति ध्यान आवाहनादि षोडशोपचार पूजाञ्च करिष्ये अस्य यजमानस्याः नाना गोत्रोद्भवस्य सकल गोरक्षकानां क्षेमस्थैर्य विजयवीर्य अभय आनंद आयुरारोग्य ऐश्वर्य अभिवृद्ध्यर्थं विशेषेण संक्रांति प्रयुक्ते वर्षे वर्षे कर्तव्ये एतत् वर्ष प्रयुक्ते श्री गो महालक्ष्मी देवता उद्दिश्य श्री गो महालक्ष्मी देवता यावच्छक्ति ध्यान आवाहनादि षोडशोपचार पूजाञ्च करिष्ये एल्लरू हेळ्ಕೊಳ್ಳಿ या देवी सर्वभूतेषु धेनुरूपेण संस्थिता नमस्तस्यै 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 नमो नमः ನೋಡಿ ಎಲ್ಲಾ ಪೂಜೆಗಳಲ್ಲೂ ಶ್ರೇಷ್ಠವಾದದ್ದು ಗೋಪೂಜೆ. ಅದಕ್ಕೋಸ್ಕರನೇ ಒಂದು ಶುಭ ಕಾರ್ಯ ಮಾಡಬೇಕು ಅಂತಂದ್ರೆ, ಒಂದು ಗೃಹ ಪ್ರವೇಶ ಮಾಡಬೇಕು ಅಂತಂದ್ರೆ, ಒಂದು ಯಾವುದೇ ರೀತಿ ದೊಡ್ಡ ಯಜ್ಞ ಯಾಗಾದಿಗಳು ಮಾಡಬೇಕು ಅಂತಂದ್ರೆ ಮೊದಲನೆಯದಾಗಿ ಗೋಪೂಜೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಗೋವಿನಲ್ಲಿ ಎಲ್ಲಾ ದೇವರುಗಳು ಇರುತ್ತೆ ಅಂತ ಅಲ್ವಾ. ನಾವು ಆಂಜನೇಯ ಸ್ವಾಮಿಗೆ ಹೋಗ್ತೀವಿ, ಲಕ್ಷ್ಮಿಗೆ ಹೋಗ್ತೀವಿ, ಎಲ್ಲ ಸಪರೇಟ್ ಆಗಿ ಹೋಗ್ತೀವಿ. ಆದ್ರೆ ಗೋ ಪೂಜೆ ಮಾಡಿದಾಗ ಎಲ್ಲವನ್ನೂ ಪೂಜೆ ಮಾಡುವಂತ ಅದೃಷ್ಟ ನಮಗೆ ಸಿಗುತ್ತೆ ಅಂತ. ಅಂತ ಒಂದು ಶುಭ ದಿನ ಇವತ್ತು. ಎಲ್ಲರೂ ಸೇರಿ ಗೋ ಪೂಜೆ ಮಾಡ್ಬೇಕು ಅಂತ ಬಂದಿದ್ದೀರಾ. ಎಲ್ಲಾ ಗೋರಕ್ಷಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಗೋ ಪೂಜೆಯನ್ನ ಇವತ್ತು ನಮ್ಮ ನೆಲ್ಲಾಂಡಿಯ ಸ್ವಾಮಿ ಸನ್ನಿಧಿಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಡೀತಿದೆ. ಎಲ್ಲರೂ ಗೋ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಕೇಳಿಕೊಂಡು, ಮುಖ್ಯವಾಗಿ ದೇಶಕ್ಕೆ ಒಳ್ಳೆಯದಾಗ್ಲಿ, ಗೋವಿಂದ ದೇಶಕ್ಕೆ ಒಳ್ಳೆಯದಾಗ್ಲಿ, ಎಲ್ಲರೂ ಗೋರಕ್ಷಕರಾಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಅಸ್ತ ಯಜಮಾನಸ್ಯ ವಿಶೇಷೇಣ ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಮನಸಾಭೀಷ್ಟ ಪ್ರಾರ್ಥನಾಂಚ ಕರಿಷ್ಯೆ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅಸ್ಯ ಗೋ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ओम या देवी सर्वरूपेषु धेनुरूपेण संस्थिता नमस्तस्यै 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 नमो नमः.
तेन महालक्ष्मी देवताभ्यो नमः मनसाभीष्ट प्रार्थनां समर्पयामि आवाहयामि रत्नसिंहासनं समर्पयामि हस्तारविन्दयोः हस्तारविन्दयोः अर्घ्यमर्घ्यं समर्पयामि पादारविन्दयोः अर्घ्यं पादं समर्पयामि मुखैः आचमनं समर्पयामि समयामि स्नानम् ಶ್ಯಾಮ್ ಸರ್ ಇವ್ರನ್ನ ಸ್ವಲ್ಪ ಸೈಡ್ಗೆ ಪಾಪ ಸ್ವಲ್ಪ ನಿಂಗೆ ಟಚ್ ಆಗುತ್ತೆ ಕಣ ಚಕ್ಷಸೆ ಯಾವಶಿವತಮೋರಸಸ್ಯ ತಸ್ಯ ಪಾದ್ಯತೆ ಅನಃ ಉಷತೀರಿವ ಮಾತರಃ ತಸ್ಮಾ ಹರಂಗಃ ಮಾ ಓಂ ಯಸ್ಯ ಕ್ಷಯ ಆಯಜನ್ವದ आपो ओचनेदाचनः शुद्धोदकस्नानं समर्पयामि हरिद्राचूर्णं समर्पयामि सौभाग्ये शुभदे देवी सर्वमङ्गलदायिनी हरिद्रान्ते प्रदास्यामि गृहाण शुभलक्षण हरिद्राचूर्णं समर्पयामि कुङ्कुमचूर्णं समर्पयामि कुङ्कुमेनार्चिते जगन्माता महालक्ष्मीर्नमोस्तुते हरिद्रा कुङ्कुमचूर्णं समर्पयामि पुष्पमालिकान् समर्पयामि पुष्पमालिकान् समर्पयामि माल्यानि च सुगन्धेन माल्यानि प्रभो मया हृतानि पुष्पाणि पुष्पमालिकान् समर्पयामि रामावळि पूजां च करिष्ये ॐ ब्राह्मे नमः माहेश्वर्ये नमः कौमार्ये नमः वैष्णव्ये नमः वाराह्ये नमः इन्द्राण्ये नमः चामुण्डाय नमः दुर्गाय नमः देव्यै नमः गणपत्यै नमः आदित्यादि श्री गोमहालक्ष्मी देवताभ्यो नमः कामावळि पूजां समर्पयामि धूपम् ओम अभिवस्त्रा सोसनाविदेन अर्षगा पूजमाना अभिसप्तावर्तमेन हिरण्याभ्यस्म दिव्यरचना देवसोमः वस्त्रं समर्पयामि धूपम् ಸ್ವಲ್ಪ ಹಿಂದೆ ಬಂದ್ರೆ ಅದು ಸಮಯ ನೀವು ಅಲ್ಲೇ ಹೋಗ್ಬೇಡ್ರಿ ಅಲ್ಲೇ ಸಮಯ ಅವ್ರ ಪಕ್ಕದಲ್ಲಿ ನಿಂತ್ಕೊಬೇಡಕ್ಕೆ ಹಾಂ ಹಂಗೆ ಮಾಡಿ कपिलाकृतसंयुक्तं धूपोऽयं प्रतिरुच्यतां वनस्पत्योद्भवे दिव्योगन्धाढ्यो गन्धोत्तमः सर्वदेवानां धूपोऽयं प्रतिरुच्यताम् लोपान्तरे आचमनं समर्पयामि अग्ल ಮಾಡ್ಕೊಳ್ಳಿ ಎಲ್ಲರೂ ಒಟ್ಟಿಗೆ ಮಾಡಬಹುದು ಅಗ್ಲ ಮಾಡ್ಕೊಳ್ಳಿ ನೀವು ಇಬ್ರಿ ಕಡೆ ಬರ್ರಿ ಇದಕ್ಕೆ ಬರ್ರಿ ಕಡೆ ಬರ್ರಿ ಸಮರ್ಪಯಾಮಿ ಓಂ ಎಲ್ಲರ ಪರವಾಗಿ ಅರ್ಚಕರು ತಿಳಿಸಿದ್ದಾರೆ. ಹಾಗಾಗಿ ಎಲ್ಲರೂ ಅದು ತಿನ್ನಿಸಬೇಕು ಅನ್ನೋ ಭಗವಂತ ಬೇಡ, ಅದು ಗಾಬರಿ ಬಿಡುತ್ತೆ. ಪ್ರತ್ಯಕ್ಷ ನಿವೇದನ ಸಮರ್ಪಯಾಮಿ ಎಲ್ಲರ ಪರವಾಗಿ ನಾವೇ ತಿನ್ನಿಸ್ತಾ ಇದ್ದೀವಿ. अतः स्वामिनः निवेदनान् समर्पयामि मध्ये मध्ये पानीयं समर्पयामि हस्तमुच्चारणपादं पुनराचमनं समर्पयामि सर्विनः सर्वोपचारं पूजां समर्पयामि उत्तरनीराजनं दर्शयामि ॐ हिरण्यपात्रमदो पूर्णं ददाति मधुर्यो दायते एकथा ब्रह्मणोपहरते एकतैव यजमान आयतेतो ददाति आद्यन्ति
ಶ್ಯಾಮ್ ಶಾಪ್ ಹಿಂದಕ್ಕೆ ಸ್ವಲ್ಪ ಹಿಂದಕ್ಕೆ. ಹಾಂ ಒಬ್ಬೊಬ್ರೆ ಹೋಗ್ರಿ ಮಾಡ್ಕೊಳ್ರಿ. ಆಗಿರೋರು ಈ ಕಡೆ ಬಂದ್ರೆ ಮಿಕ್ಕಿದವ್ರು ಮಾಡ್ಬೋದು. ಹಾಂ ಮಾಡ್ರಿ ಮಾಡಿ 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 ಮುಂದಕ್ಕೆ ಹೋಗ್ಬೇಡಿ ಮುಂದಕ್ಕೆ ಕಾಣಿಸಲ್ಲ ಮೇಡಮ್ ಅವರೇ ಅಲ್ಲೇ ನಿಂತ್ಕೊಂಡು ಮಾಡ್ರಿ ಮುಂದಕ್ಕೆ ಹೋಗ್ಬೇಡ್ರಿ. ಹಾಂ ಮಾಡ್ರಿ ತೆಗಿ ಮೊಬೈಲ್ ತೆಗಿಯಪ್ಪ ಮೊಬೈಲ್ ಮಾಡಿದ್ರಾ ನೀವು ಅವರು ಮಾಡಿದ್ರಾ? ಸರಿ ಮಹೇಶ್ ಬಲ್ವಾ ಕೈ ಹೂವು ಅನ್ಬಾರ್ದು ಹೋಗ್ಬಾರ್ದು ಅಲ್ಲೇ ಬೇರೆ ಕೊಟ್ಟು ಅಲ್ಲೇ ಹೋಗಿ ಮುಂದಕ್ಕೆ ಹೋಗ್ಬೇಡ. ಅಲ್ಲೇ ಹೋಗ್ರಿ ಇರಿ ಅವ್ರಿಬ್ರು ಮಾಡ್ಬಿಟ್ಟು ಬರ್ಲಿ ರೀ ಒಂದು ನಿಮಿಷ. ಮೇಡಮ್ ಅವರೇ ಸ್ವಲ್ಪ ಹಿಂದಕ್ಕೆ ಬರ್ರಿ. ಅವ್ರು ಮಾಡ್ಬಿಟ್ಟು ಬಂದ್ಮೇಲೆ ನೀವು ಹೋಗಿ. ಓಕೆ ಕೊಡ್ರಿ ಇನ್ನೊಬ್ರು ಕೊಡ್ರಿ ಹೋಗ್ರಿ. ಅಡ್ಡ ಬರಬೇಡ್ರಿ. ಫೋಟೋ ಆರತಿ ಮಾಡಿ ಬನ್ನಿ ಇರ್ಲಿ ನೋಡ್ರಿ ದಂಪತಿಗಳು ಕರೀರಿ ಸರ್. ಶಾಂತಿ ಆಡತ್ತೆ ಆಡಮ್ಮ ಲಕ್ಷ್ಮೀ ನಾಟ್ಯಕಲಾ ಸಂಘದಿಂದ ಈಗ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಹಂಗೆ ನಿಂತ್ಕೊಡ್ರಿ ಒಂದು ನಿಮಿಷ. ಎಲ್ಲ ನಿಂತ್ಕೊಡ್ರಿ ಹಂಗೇನೆ. ಎಲ್ಲ ಬಂದ್ಬಿಡ್ರಿ ಎಲ್ಲ ಬಂದ್ಬಿಡ್ರಿ ಎಲ್ಲ. ಹಾಂ ಆಯ್ತು ರೆಡಿ ಆಗಪ್ಪ. ಹಾಂ ಹಂಗೆ ನಿಂತ್ಕೊಳ್ರಿ. ಹಾಂ ಇರಮ್ಮ ಚಿನ್ನ. ಏನು ಚಿನ್ನ ಬೇಡ ಸುಮ್ಮನೆ ಇಕ್ಕೋದ್ರಲ್ಲಿ ಮುಟ್ಟು ಇಕ್ಕು ಮುರ್ಗಿದಾಗ ಇಕ್ಕೋದ್ರಲ್ಲಿ. ಅಲ್ಲಿಂದಾನೆ ನಿಂತ್ಕೊಂಡು ಮಾಡಿ. ದೂರ ಇದ್ರೆ ಕಾಮದೇನೋ ಹೊರಗೆ ಕೊಡೋದು. ನಿಂತ್ಕೊಂಡೇ ಮಾಡ್ರಿ. ಮುಂದಕ್ಕೆ ಹೋದ್ರೆ ಒದಿತೈತೆ. ಮಲ್ನಾಡ್ ಗಿಡ್ಡಕ್ಕೆ ನಿಮಿಷಕ್ಕೆ ಸುಮ್ಮ ಈಗ ಗುರುಗುಟ್ಟಿಯನ್ನು ನೋಡ್ಬೇಡ. ನಾನು ಮಾತಾಡ್ತಾ ಇಲ್ಲ. ಆಯ್ತು ಆಯ್ತು ನೀವು ಮಾಡಿದ್ರ ಆಯ್ತು ಇಬ್ರು ಮಾಡಿದ್ವಿ. ಆಯ್ತು ನೋಡಿಲ್ಲ ಬನ್ನಿ ಬನ್ನಿ ನಾನು ನೋಡಿಲ್ಲ ಹೋಗಿ ಹಾಗೆ ಪಾಸ್ ಮಾಡಿ ಇನ್ನು ಬರ್ತಾರೆ ಆಸಿ ಮಾಡಿ ಫೋಟೋ ತೆಗೀರಿ. ಒಂದು ಸ್ವಲ್ಪ ಡೌನ್ ಮಾಡ್ರಿ, ಸ್ವಲ್ಪ ಡೌನ್ ಮಾಡ್ರಿ. ಪ್ರಸಾದ ಮಾಡಿ ಅಣ್ಣ ಇಲ್ಲಿ ಟೈಮ್ ಆಗ್ತಿದೆ. ಫೋನ್ ಮಾಡ್ರಿ. ಯಾವಾಗ ಹಿಂಗೆ ಮಾಡ್ತೀರಾ ನೀವು? ಫೋನ್ ಮಾಡಿ ನನ್ನ ಕೈಗೆ ಫೋನ್ ಮಾಡಿ.
ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿ ನಮ್ಮ ಹಿಂದೂ ಏನ್ ಮೇಡಮ್ ನೀವು ಸಾಂಸ್ಕೃತಿಕ ಹಬ್ಬ. ಜಾಸ್ತಿ ಕ್ಲಿಕ್ ಮಾಡಿದ್ರಿ ಯಾವ ಚೆನ್ನಾಗೈತೆ ಹಿಂದೂ ಧರ್ಮದಲ್ಲಿ ನಡೆದುಕೊಂಡು ಬರ್ತಕ್ಕಂತಹ ಒಂದು ಮಕರ ಸಂಕ್ರಾಂತಿ ಹಾಗೂ ಈ ಹಬ್ಬದಲ್ಲಿ ವಿಶೇಷವಾಗಿ ಗಾಳಿಪಟ ಹಾರಿಸುವುದು, ದೀಪೋತ್ಸವ, ಮೇಳಗಳು, ನದಿ ಹಬ್ಬ, ನೀವು ಬನ್ನಿ ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಹಂಗೆ. ಬನ್ನಿ ವಿಡಿಯೋ 5 ಸೆಂಟರ್ ಆನ್ ಮಾಡ್ಸೋಣ. ಇಲ್ಲಿ ನೋಡ್ರಿ ಇಲ್ಲಿ ಆನ್ ಮಾಡು ಅದೇ ಸೆಂಟರ್. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ. ಹಾಂ ಆಯ್ತು. ಬೆಳಿಗ್ಗೆ 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 ಮಾಡಿ ಮಾಡಿ ಮಾಡಿ. ಆ ಕಡೆ ಹೋಗು. ಸ್ವಲ್ಪ ಬೆಳ್ಳೆ ಬರೋ ಸಾರಪ್ಪ. ಹಂಗೆ ಹಂಗೆ ಹಂಗೆ. ಓಕೆ. ಯಾಕಂದ್ರೆ ನಾವೆಲ್ಲ ಕರೆ ಮಾಡ್ಕೊಳ್ಳ ಬೆಳ್ಳೆ ಕಾಣಿಸ್ತಿಲ್ಲ. ಆಲಯ